ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ ಏನು ಅಂತ ನಿಮಗೆ ತಮ್ಮನೇಲಿ ನೋಡಿದಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಫೈನಲ್ ಆಗಿ ನಾವು ಮನೆಗೆ ಶಿಫ್ಟ್ ಆದ್ವಿ. ಸೊ ಈ ವ್ಲಾಗ್ ಬಂದು ನಾವು ಮನೆಗೆ ಶಿಫ್ಟ್ ಆಗಿದ್ದು ಮತ್ತು ನಾವು ಏನೇನೆಲ್ಲ ಮಾಡಿದ್ವಿ ಒಂದು 2 ದಿನದಲ್ಲಿ ಅನ್ನೋದನ್ನ ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದನೇ ಶುರು ಮಾಡೋಣ ಬನ್ನಿ. ಆ್ಯಕ್ಚುಲಿ ನನ್ನ ಒಬ್ಳ ಕೈಲೇ ಎಲ್ಲನೂ ಮಾಡೋದಕ್ಕಾಗಲ್ಲ ಕೆಲಸ ಮತ್ತು ಅಂತ ಹೇಳಿ ನಮ್ಮ ಮಮ್ಮಿನ ಕರೆಸ್ಕೊಂಡಿದ್ದೆ. ಓಕೆನಾ, ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ಮಗಳು ಅಲ್ಲೇ ಜೊತೆಲಿರೋದ್ರಿಂದ ನಮ್ಮ ಮಮ್ಮಿ ಬಂದಿದ್ದರು. ಸೊ ಏಕೆ ಅಂದರೆ ಇವಾಗ ಎಷ್ಟು ಫುಲ್ಲು ನಾವೇ ಮಾಡಬೇಕು ಅಂತಂದರೆ ನಮಗೂ ಸಾಕು ಬೇಕಾಗ್ಬಿಡುತ್ತೆ. ಅದು ಅಂದರೆ ಗ್ರೌಂಡ್ ಫ್ಲೋರ್ ಆಗಿದ್ದಿದ್ರೆ ಏನೋ ಒಂಥರ ಅನ್ಬೋದಿತ್ತು. ಬಟ್ ಲಾಸ್ಟ್ ಫ್ಲೋರ್ ಅಂದರೆ ಟಾಪ್ ಫ್ಲೋರ್ ಆಗಿದ್ದರಿಂದ ಎಲ್ಲನೂ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡ್ತಾಯಿತ್ತು. ಓಕೆನಾ, ಸೊ ಅದಕ್ಕೋಸ್ಕರ ಬಂದಿತ್ತು ನಮ್ಮ ಮಮ್ಮಿ. ನೆಕ್ಸ್ಟು ಇಲ್ಲಿ ಇವರಿಬ್ರಿಗೆ ಏನಾದರೂ ತಿನ್ನೋಕೆ ಕೊಟ್ಬಿಟ್ಟು ನಮ್ಮ ಕೆಲಸ ಮಾಡ್ತಾರೋಣ. ನಮ್ಮ ಮನೆಯವರು ಅಂದರೆ ಗಾಡಿ ಬರೋಷ್ಟರಲ್ಲಿ ಕೆಲಸ ಅಂದರೆ ಎಲ್ಲನೂ ತಂದು ಆಚೆ ಇಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ವಿ. ಆ್ಯಂಡ್ ಬಟ್ ಇನ್ನೂ ನಾವು ಏನು ಬ್ಯಾಲೆನ್ಸ್ ಇತ್ತು ಅಂತಂದರೆ ನಾವು ಮನೆ ನೋಡಿದ್ವಿ ಅಲ್ವಾ, ಅದನ್ನ ಅಂದರೆ ಅವ್ರು ತೊಳೆದು ಕೊಟ್ಟಿದ್ರು, ಬಟ್ ನಾವು ಇನ್ನೂ ತೊಳೆದಿರಲಿಲ್ಲ. ಸೊ ಅದಕ್ಕೆ ನಾವು ಗಂಜಲ ಎಲ್ಲ ಹಾಕಿ ತೊಳಿಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಅಲ್ಲಿಗೆ ಅಂದರೆ ನಾವು ಮನೆ ನೋಡಿದ್ದೀವಲ್ಲ ಅಲ್ಲಿಗೆ ಹೋಗೋದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಓಕೆನಾ, ನಮ್ಮ ಮನೆಯವ್ರು ಬಂದಿರಲಿಲ್ಲ. ಅಂದರೆ ನಮ್ಮ ಮನೆಯವ್ರು ಕಾಲ್ ಮಾಡ್ತೀನಿ ಅಂತ ಹೇಳಿದರು, ಅಲ್ಲಿ ನೋಡ್ಕೊಂಡು ಬಂದು ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಹಾಯ್ ಮಾಡು ಅವ್ರಿಗೆಲ್ಲ, ಹಾಯ್ ಮಾಡು. ಅಯ್ಯೋ. ನೆಕ್ಸ್ಟು ಫೈನಲ್ ಆಗಿ ಹೊರಡೋಣ. ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ಬನ್ನಿ ಆಯಿತು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಹೊರಡೋಣ ಅಂದ್ಬಿಟ್ಟು ಕೆಳಗಡೆ ಬಂದ್ವಿ ನಾವು. ಆ್ಯಂಡ್ ಫೈನಲಿ ಮನೆ ಹತ್ರ ಬಂದ್ವಿ. ಮನೆ ಹೇಗಿದೆ ಅಂತ ಒಂದು ಸಲ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಓಕೆನಾ. ನೆಕ್ಸ್ಟಲ್ಲಿ ನಮ್ಮ ಮಮ್ಮಿ ನಾನು ಗುಡಿಸಿ ಒರೆಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಗುಡಿಸ್ಕೊಳ್ತಾ ಇದ್ರು. ಬಟ್ ಅವರು ಪೊರ್ಕಿರಲಿಲ್ಲ ಗೊತ್ತಿಲ್ಲ. ಸೊ ಹಾಗಾಗಿ ಕಸ ಸರಿಯಾಗಿ ಬರ್ತಾ ಇರಲಿಲ್ಲ. ಸೊ ಧೂಳು ಜಾಸ್ತಿ ಇರಲಿಲ್ಲ. ಹೋಗ್ತೀರಾ ಸ್ವಲ್ಪ ಲೈಕ್ ಅಂದರೆ ಈ ಸಿಮೆಂಟ್ ಥರ ಬರುತ್ತೆ ಗೊತ್ತಾ, ಆ ಥರ ವೈಟ್ ಡಸ್ಟ್ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲಿ ತೊಳೆಯೋಣ ಅಂತ ಹೇಳ್ಬಿಟ್ಟು ಒಂದು ಸಲ ನೀರೆಲ್ಲ ಹಾಕಿಬಿಟ್ಟು ಎಲ್ಲ ಆಚೆ ಹೋಗ್ತಾಯಿತ್ತು. ಸೊ ಅವಾಗ ಮಾಪ್ ತಗೊಂಡು ಮನೆಯೆಲ್ಲ ಒರೆಸ್ಕೊಂಡ್ವಿ. ಇಲ್ಲಿ ಇವರಿಬ್ಬರು ಅಂತೂ ತೀಟೆ ಸಿಕ್ಕಾಪಟ್ಟೆ. ಅವರಿಬ್ಬರನ್ನ ಜೊತೆ ಮಾಡಿಕೊಂಡು ನಾವು ನೆಕ್ಸ್ಟು ಅಲ್ಲಿ ಮಧ್ಯಾಹ್ನ ಊಟ ಟೈಮ್ ಆಗಿಬಿಟ್ಟಿತ್ತು. ಸೊ ಮನೇಲಿ ಅಂದರೆ ಐಟಮ್ಸ್ ಅಂದರೆ ಪಾತ್ರೆ ಸಾಮಾನೆಲ್ಲ ಫಿಲ್ ಮಾಡಿಬಿಟ್ಟಿದ್ವಿ ಅಲ್ವಾ. ಸೊ ಮತ್ತೆ ಎಲ್ಲಿ ಅಡುಗೆ ಮಾಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಬಿಡದಿಂದನೇ ಕುಷ್ಕ ತೊಗೊಂಡು ಹೋದ್ವಿ 3 ಜನಕ್ಕೂ. ನಮ್ಮ ಮಮ್ಮಿಗೆ, ನನಗೆ, ನಮ್ಮ ಮನೆಯವ್ರಿಗೆ 3 ಜನಕ್ಕೂ ಕುಷ್ಕ ತೊಗೊಂಡು, ನನ್ನ ತಂಗಿ ಮಗಳಿಗೂ ಮತ್ತು ನನ್ನ ಮಗಳಿಗೆ ಇಡ್ಲಿ ಅಂದರೆ ಅವ್ರು ಖಾರ ತಿನ್ನೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅವರಿಬ್ಬರಿಗೆ ಇಡ್ಲಿನ ತೊಗೊಂಡು ಪ್ರೆಸೆಂಟ್ ನಾವು ಎಲ್ಲಿದ್ವಿ ಆ ಮನೆ ಹತ್ರ ಹೋದ್ವಿ. ಸೊ ಗಾಡಿ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಗಾಡಿ ಶಿಫ್ಟ್ ಮಾಡಬೇಕಿತ್ತಲ್ವ. ಸೊ ಅದಕ್ಕೋಸ್ಕರ ಅಲ್ಲೇ ಊಟ ಮಾಡಿಕೊಂಡು ಈಸಿ ಆಗುತ್ತೆ ಐಟಮ್ಸ್ನು ಕೂಡ ಶಿಫ್ಟ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಊಟನ ಮಾಡ್ಕೊಳ್ತಿದ್ದೋ. ಆ್ಯಂಡ್ ನೋಡ್ತಾ ಇರ್ಬೋದು ಫೈನಲ್ ಆಗಿ ಎಲ್ಲನೂ ಒಂದು ಚೀಲಕ್ಕೆ ಕಟ್ಟಿ ಎಲ್ಲ ಆಚೆ ಇಟ್ವಿ. ಇದನ್ನು ಕೆಳಗಡೆ ಸಾಗಿಸೋದೇ ಒಂದು ದೊಡ್ಡ ಕೆಲಸ. ಈ ಚಿಕ್ಕ ಪುಟ್ಟ ಮೂಟೆಗಳಾದರೆ ಹೆಂಗೋ ಎತ್ಕೊಂಡು ಹೊಂಟೋಗ್ಬಿಡ್ಬೋದು. ಬಟ್ ನಮ್ಮದು ಜಾಸ್ತಿ ಕಷ್ಟ ಇದ್ದಿದ್ದು ಅಂದರೆ ಹಾಸಿಗೆನು ಮತ್ತು ಮಂಚ ಬೀರು ಅಂದರೆ ಕೆಳಗೆ ಇಳಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಫೈನಲ್ ಆಗಿ ಎಲ್ಲನೂ ಸಾಗಿಸ್ತೋ. ಓಕೆನಾ, ನಾವು ಐಟಮ್ಸ್ ಎಲ್ಲ ಕೆಳಗಡೆ ಸ್ವಲ್ಪ ಹಾಕುವಷ್ಟರಲ್ಲೇ ಮಳೆ ಬಂದುಬಿಡ್ತು. ಮಳೆ ಎಲ್ಲ ನೆಂದೋಗ್ಬಿಡುತ್ತೆ ಅಂದ್ಬಿಟ್ಟು ಹೆಂಗೋ ಸದ್ಯಕ್ಕೆ ಟಾರ್ಪಲ್ ಇಟ್ಟಿದ್ರು. ಓಕೆನಾ, ಸೊ ಟಾರ್ಪಲಲ್ಲೆಲ್ಲ ಕವರ್ ಮಾಡಿ ಗಾಡಿನ ಮನೆ ಹತ್ರ ಬಂದು ಐಟಮ್ಸ್ನೆಲ್ಲ ಇಳಿಸ್ಕೊಂಡು ಮನೆಗೆಲ್ಲ ಶಿಫ್ಟ್ ಮಾಡಿದ್ವಿ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ನನಗಂತೂ. ನೆಕ್ಸ್ಟು ಸ್ವಲ್ಪ ಇಲ್ಲಿ ಬಿಡದಿ ಹತ್ರ ಬಂದುಬಿಟ್ಟು ಪೂಜೆಗೆ ಅಂತ ಹೇಳಿ ಹಾಲು ಉಗಿಸ್ಬೇಕಾಗಿತ್ತಲ್ವ. ಸೊ ಅದಕ್ಕೋಸ್ಕರ ಹೂವು, ಅರಿಶಿನ, ಕುಂಕುಮ ಎಲ್ಲ ಹೊಸ್ದಾಗಿ ತೊಗೊಬೇಕಾಗಿತ್ತಲ್ವ. ಸೊ
ಹಾಗಾಗಿ ಎಲೆ ಅಡಿಕೆ ಮತ್ತು ಆಯಿಲು ಅಂದರೆ ದೀಪದೆಣ್ಣೆ ಮತ್ತು ಗಂಧದ ಕಡ್ಡಿ ಕರ್ಪೂರ ಪ್ರತಿಯೊಂದು ಹೊಸ್ದಾಗಿ ತೊಗೊಂಡು ನೆಕ್ಸ್ಟು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ನೋಡಿದ್ರೆ ಕರೆಂಟೇ ಇರಲಿಲ್ಲ. ಓಕೆನಾ, ಕರೆಂಟ್ ಬರೋದಕ್ಕೋಸ್ಕರ ವೆಯ್ಟ್ ಮಾಡೋದಕ್ಕಾಗಲ್ಲ ಅಂಥೇಳಿ ನೆಕ್ಸ್ಟು ನಾನು ದೇವ್ರ ಸಾಮಾನು ಅಂದರೆ ಪೂಜೆ ಸಾಮಾನೆಲ್ಲ ತೊಳೆದಿಟ್ಬಿಟ್ಟು ನೆಕ್ಸ್ಟು ಇಲ್ಲಿ ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿ ನಾನು ಈ ಥರ ಪೂಜೆ ಮಾಡಿಬಿಟ್ಟು ಫೈನಲಾಗಿ ಹಾಲು ಉಗ್ಸೋಣ ಅಂತ ಹೇಳಿಬಿಟ್ಟು ಫಸ್ಟು ಪೂಜೆ ಮಾಡಿಬಿಟ್ಟೆ. ಓಕೆನಾ, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿ ನೆಕ್ಸ್ಟು ಗ್ಯಾಸ್ಗೂ ಕೂಡ ಪೂಜೆ ಮಾಡ್ಕೊಳ್ತಿದ್ದೆ ಹಾಲು ಉಗ್ಸೋಣ ಅಂತ ಹೇಳ್ಬಿಟ್ಟು. ಬಟ್ ನಮ್ಗೆ ಅಲ್ಲೊಂದು ಏನು ಕನ್ಫ್ಯೂಸ್ ಆಯಿತು ಅಂದರೆ ನಮಗೆ ಸ್ವಲ್ಪ ದೇವ್ರ ಮನೆ ನಮಗೆ ಗೊತ್ತಾಗ್ತಿಲ್ಲ ಫೋಟೋನ ಯಾವ ಕಡೆ ಇಡಬೇಕು ಅಂತ. ಸೊ ಅದಕ್ಕೋಸ್ಕರ ನಾವೊಂದು ಅಂದಾಜಾಗಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ವೀಕಲ್ಲಿ ನಮ್ಮ ಅತ್ತೆದಿರೆಲ್ಲ ಬರ್ತಾರೆ. ಸೊ ಅವ್ರನ್ನ ಕೇಳಿಬಿಟ್ಟು ಇಡೋಣ ಅಂತ ಹೇಳಿ ನಮ್ಗೆ ಗೊತ್ತಿರೋ ತಕ್ಕನಾಗಿ ಇಟ್ಟಿದ್ದೀವಿ. ಸೊ ನೆಕ್ಸ್ಟು ಇಲ್ಲಿ ಗ್ಯಾಸ್ಗೆಲ್ಲ ಪೂಜೆ ಮಾಡಿಕೊಂಡು ಅರಿಶಿನ ಕುಂಕುಮ ಇಕ್ಕಿ ಹೂವನ್ನೆಲ್ಲ ಮುಡಿಸ್ಕೊಂಡು ಗ್ಯಾಸ್ ಹಚ್ಚಿ ಅದನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ ಗ್ಯಾಸ್ ಎಲ್ಲ. ನೆಕ್ಸ್ಟು ಇಲ್ಲಿ ಹಾಲು ಉಗ್ಸೋಕ್ಕೆ ಅಂತ ಹೇಳಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಅದನ್ನೆಲ್ಲ ತೊಳೆದಿಟ್ಟಿದ್ದೆ. ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಫೈನಲಾಗಿ ಹಾಲನ್ನ ಹಾಕ್ಕೊಂಡೆ. ಓಕೆನಾ, ಹಾಲನ್ನ ಹಾಕ್ಕೊಂಡು ಹಾಲು ಉಗ್ಸ್ಕೊಂಡ್ವಿ. ಆ್ಯಂಡ್ ಫೈನಲಿ ನನ್ನ ಮಗಳೂ ಕೂಡ ಬೆಳಗ್ಗೆಯಿಂದ ಪಾಪ ಓಡಾಡಿ ಅದೂ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಅವಳಿಗೂ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟೆ. ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ಬೀರು ಸ್ವಲ್ಪ ಶಿಫ್ಟ್ ಮಾಡಬೇಕಾದ್ರೆ ಸ್ವಲ್ಪ ಸ್ಕ್ರ್ಯಾಚ್ ಆಗಿಬಿಟ್ಟಿತ್ತು. ಇನ್ನೇನು ಮಾಡೋಕ್ಕಾಗುತ್ತೆ ಇಂಥ ಟೈಮಲ್ಲೆಲ್ಲ, ಅದು ಕಾಮನ್. ಈಗ ಏನು ಮಾಡೋಕ್ಕಾಗುತ್ತೆ, ಏನಾದರೂ ಒಂದು ಮಾಡ್ತಾಯಿದ್ದೀವಿ ಅಂದರೆ ಅಲ್ಲಿ ಏನಾದರೂ ಒಂದು ಆಗುತ್ತೆ. ಆ್ಯಂಡ್ ಫೈನಲಾಗಿ ಏನೂ ಎತ್ತಿಡೋಕ್ಕಾಗ್ತಾ ಇರಲಿಲ್ಲ ನನ್ನ ಕೈಲಂತೂ. ನನಗಂತೂ ಹೆವಿ ಸಾಕಾದಂಗೆ ಅನಿಸ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಬೆಳಗ್ಗೆ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಅಲ್ಲೇ ಕೆಲಸನೆಲ್ಲ ಬಿಟ್ಬಿಟ್ಟು ಊಟ ಮಾಡಿ ಮಲ್ಕೊಂಡ್ವಿ. ಸೊ ನೆಕ್ಸ್ಟ್ ಮಾರ್ನಿಂಗ್ ಇಲ್ಲಿ ನಾನು ನನ್ನ ಮಗಳನ್ನ ಕರ್ಕೊಂಡು ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ರಾಮನಗರ ಬರ್ತೀನಿ ಅಂತ ಹೇಳಿದ್ರು. ಸೊ ರಾಮನಗರಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ಇರೋದ್ರಿಂದ ನಮ್ಮ ಮನೆಯವ್ರನ್ನ ಕರೆದೆ. ಸೊ ಸ್ವಲ್ಪ ಅಲ್ಲಿಗೆ ಬಸ್ ಸ್ಟಾಪ್ ಗಂಟ ಬಿಟ್ಕೊಡಿ ಅಂತ ಅಂದಿದ್ದಕ್ಕೆ ಪಾಪ ನಮ್ಮ ಮನೆಯವ್ರು ಬಂದಿದ್ದರು. ಸೊ ನಮ್ಮ ಮನೆಯವರು ಬಿಡದಿ ಗಂಟೆ ಬಿಟ್ಕೊಟ್ರು. ನೆಕ್ಸ್ಟು ಬಿಡದಿಗೆ ಅಂದರೆ ನಮ್ಮ ಮಮ್ಮಿ ನನ್ನ ತಂಗಿ ಬಂದಮೇಲೆ ಕಾಲ್ ಮಾಡಿದ್ರು. ಓಕೆನಾ, ಯಾವ ಬಸ್ ಕತ್ತಿದ್ದೀನಿ ಅಂತ ಹೇಳಿದ್ರು. ಸೊ ನಾನು ಅದೇ ಬಸ್ಸಿಗೆ ಹತ್ಕೊಂಡು ಎಲ್ಲನೂ ರಾಮನಗರದ ಹತ್ರ ಬಂದ್ವಿ. ಓಕೆನಾ, ನೆಕ್ಸ್ಟು ಇಲ್ಲಿ ಬಂದಮೇಲೆ ನಮ್ಮ ಮಮ್ಮಿಗೆ ಸ್ವಲ್ಪ ಹಾಸ್ಪಿಟಲ್ಗೆ ತೋರಿಸ್ಬೇಕಾಗಿತ್ತು. ಸೊ ಅಲ್ಲಿ ಟೋಕನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಟೋಕನ್ ತೊಗೊಳ್ಳೋಣ ಅಂತ ಬಂದ್ವಿ. ಫೋನ್ಪೇ ಮಾಡ್ತಾಳೆ ನೆಕ್ಸ್ಟು ನಮ್ಮ ಮಮ್ಮಿನ ಕರ್ಕೊಂಡು ನಾವು ಬಂದಿದ್ದೆ ಭಾರತಿ ಹಾಸ್ಪಿಟಲ್ ಹತ್ರ. ಆ್ಯಕ್ಚುಲಿ ಅವ್ರಿಗೆ ಕೈಯೆಲ್ಲ ಸ್ವಲ್ಪ ಇದಾಗಿಬಿಟ್ಟಿತ್ತು. ಅಂದರೆ ಸ್ವಲ್ಪ ಅವರು ಸರ್ಪ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಸೊ ಸರ್ಪ್ ಜಾಸ್ತಿ ಯೂಸ್ ಮಾಡಿದಾಗ ಸ್ವಲ್ಪ ಗಾಯ ಥರ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಹತ್ರ ಕರ್ಕೊಂಡು ಬಂದಿದ್ವಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಮತ್ತು ಇನ್ನೊಂದೇನು ಅಂತಂದರೆ ಅವ್ರಿಗೆ ಬ್ಲಡ್ ಚೆಕಪ್ ಮಾಡಿಸ್ಬೇಕಾಗಿತ್ತು. ಓಕೆನಾ, ಸೊ ಬ್ಲಡ್ ಏನೋ ತೊಗೊಂಡ್ರು. ನೆಕ್ಸ್ಟ್ ಅದು ರಿಪೋರ್ಟ್ ಬರೋದಕ್ಕೆ 1 hour ಆಗುತ್ತೆ ಅಂತ ಹೇಳಿದರು. ನಾನು ಬೇಕಿದ್ರೆ ಏನಾದರೂ ಮಾಡಿಬಿಡ್ತೀನಿ, ಆದರೆ ಈ ಕಾಯಬೇಕು ಅನ್ನೋದಾಯ್ತಲ್ಲ ಅದು ಮಾತ್ರ ನನ್ನ ಕೈಲಂತೂ ಆಗೋದಿಲ್ಲ. If we tried it, we can make it. But don't we ever just take some chances and stop your thinking and start your living. ನೆಕ್ಸ್ಟು ಅಲ್ಲಿ ಹಾಸ್ಪಿಟಲ್ ಹತ್ರ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಗೋಕುಲ್ ಜ್ಯುವೆಲ್ಲರ್ಸ್ ಹತ್ರ. ಇಲ್ಲಿ ನನ್ನ ತಂಗಿ ಅಂದರೆ ಅವಳಿಗೆ ಇವತ್ತು ಸ್ಯಾಲ್ರಿ ದಿನ. ಓಕೆನಾ, ನಾನು ಈ ವಿಡಿಯೋ ಶೂಟ್ ಮಾಡಿದ್ದೀನಲ್ಲ ಅವತ್ತು ಬಂದು ಅವಳಿಗೆ ಸ್ಯಾಲ್ರಿ ದಿನ. ಸೊ ಅವಳ ಮಗಳಿಗೆ ಕೈಗೆ ಬಳೆ ಮತ್ತು ಕಾಲುಂಗುರ ತೊಗೊತೀನಿ ಅಂತ ಏನೋ ಬಂದಿದ್ಲು. ಸೊ ನೋಡ್ತಾ ಇದ್ವಿ. ಅಂದರೆ ನಾವು ನೋಡಿದ್ದು ಡೇ ಬಂದು ಐ ಥಿಂಕ್ 1 day ಅಂದ್ಕೊಳ್ತೀನಿ ನಾನು ವಿಡಿಯೋ ಶೂಟ್ ಮಾಡ್ತಿರೋದು. ಸಿಲ್ವರ್ ಬಂದು 250 ಇದೆ. ಗೋಲ್ಡ್ ಬಂದು ಅಂದರೆ 24 ಕ್ಯಾರೆಟ್ ಬಂದು 13,700 ಇತ್ತು. ಮತ್ತು ನಾರ್ಮಲ್ ಬಂದು 11,400 ಏನೋ ಇತ್ತು.
ಆ್ಯಂಡ್ ನೋಡ್ತಾ ಇರ್ಬೋದು ಅವಳು ಅದನ್ನು ತೊಗೊಂಡ್ಲು ಕಾಲುಂಗ್ರನು ಮತ್ತು ಸ್ವಲ್ಪ ಅಂದರೆ ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ಇನ್ನೊಂದು ಬ್ಲ್ಯಾಕ್ ಕಲರ್ ಥರ ಇತ್ತಲ್ವ ಅದೆರಡು ತೊಗೊಂಡ್ಲು ಮತ್ತು ಇದು ನಾನು ಇದನ್ನು ನನಗೆ ತುಂಬ ಇಷ್ಟ ಆಯಿತು ಓಕೆನಾ. ಬಟ್ ಅವಳು ಇದಕ್ಕಿಂತ ಇನ್ನೂ ಸ್ವಲ್ಪ ಚಿಕ್ಕದಾಗಿರೋ ತೊಗೊಂಡ್ಲು ಬಳೆನ. ಬಟ್ ನನ್ನ ಮಗಳಿಗೆ ಇದು ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ನಾನು ನನ್ನ ಮಗಳಿಗೆ ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ಅದನ್ನು ನೋಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನನ್ನ ಮಗಳಿಗೆ ಈ ಒಂದು ಸ್ಲಿಪ್ಪರ್ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತು, ಅದಕ್ಕೋಸ್ಕರ ಅವಳಿಗೆ ಅದೊಂದು ಜೊತೆ ಸ್ಲಿಪ್ಪರ್ನ ಕೊಡಿಸ್ದೆ. ಮತ್ತು ಇಲ್ಲಿ ನನ್ನ ತಂಗಿ ವಾಚ್ ಕೂಡ ತಗೊತಾ ಇದ್ದಾಳೆ ಯಾವ್ದು ಬೇಕು ಅಂತ. ಬಟ್ ನನಗೆ ಈ ವಾಚಲ್ಲೆಲ್ಲ ಸೆಲೆಕ್ಷನ್ ಮಾಡೋದಕ್ಕೆ ಬರೋಲ್ಲ. ಸೊ ಫೈನಲಾಗಿ ಅವಳು ಒಂದು ವಾಚನ್ನ ಸೆಲೆಕ್ಟ್ ಮಾಡಿದ್ಲು. ಸೊ ನೋಡ್ತಾ ಇರ್ಬೋದು ಇದೇ ವಾಚ್ ಅವಳು ಸೆಲೆಕ್ಟ್ ಮಾಡಿದ್ದು. ಸೊ ಅದು ಬಂದು 850 ಹೇಳಿದ್ರು. ನಾವು 700 750 ಏನೋ ಸಮಥಿಂಗ್ ಕೊಟ್ವಿ. ನೆಕ್ಸ್ಟ್ ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮಮ್ಮಿನ ಕರ್ಕೊಂಡು ನಮ್ಮ ಮನೆ ಹತ್ರ ಬಂದ್ವಿ. ನೆಕ್ಸ್ಟು ಇಲ್ಲಿ ನಮ್ಮ ಮನೆಯವರೇ ಬಿಟ್ಬಿಟ್ಟು ಹೋಗಿದ್ದು. ಆ್ಯಕ್ಚುಲಿ 4 ಜನ ಕೂತ್ಕೊಂಡು ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಮತ್ತು ನಮ್ಮ ಮಮ್ಮಿನ ಮೊದಲು ಬಿಟ್ಕೊಟ್ರು. ನೆಕ್ಸ್ಟು ನನ್ನ ತಂಗಿನ ಬಿಟ್ಕೊಟ್ರು. ನೆಕ್ಸ್ಟು ಅವ್ರು ಊಟ ಮಾಡಿಕೊಂಡು ಅವಳು ಊರಿಗೆ ಹೋಗ್ಬೇಕಾಗಿರೋದ್ರಿಂದ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಮನೆಗೆ ಹೊರಟರು. ಸೊ ಫೈನಲಾಗಿ ಅವ್ರನ್ನೂ ಕಳಿಸ್ಬಿಟ್ಟು ನನಗೂ ಸ್ವಲ್ಪ ಮನೇಲಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅಡುಗೆ ಮನೆ ಎಲ್ಲ ಆ್ಯಕ್ಚುಲಿ ಎಲ್ಲನೂ ಪಾತ್ರೆ ಎಲ್ಲ ತೊಳೆದಿಟ್ಟು ರೆಡಿ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಾಯಿತು. ನೆಕ್ಸ್ಟು ಸ್ವಲ್ಪ ಬಟ್ಟೆ ಇತ್ತು ಅದನ್ನೆಲ್ಲ ವಾಶ್ ಮಾಡಿ ಎಲ್ಲ ಕೆಲಸನೂ ಮುಗೀತು. ನಾನು ನಿಮಗೆ ನೆಕ್ಸ್ಟ್ ವ್ಲಾಗು ಕಂಟಿನ್ಯೂ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.